ಕ್ರೈಮ್ನ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಮಾನ್ಯ ಗೃಹ ಮಂತ್ರಿಗಳು ಅವರ ಅಸಮರ್ಥ ಒಂದು ಕಾರ್ಯವೈಖರಿ ಅಂತ ಹೇಳಿ ನನಗೆ ಅನಿಸುತ್ತೆ. ಹಾಗಾಗಿ ಮಾನ್ಯ ಗೃಹ ಮಂತ್ರಿಗಳು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಿಮ್ಮ ಮೂಲಕ ಅವರಿಗೆ ಒತ್ತಾಯವನ್ನ ಮಾಡ್ತಾರೆ. ಖಂಡಿತವಾಗ್ಲೂ ಸಹ ನೋಡಿ, ಯಾವುದೇ ಒಂದು ಈ ತರ ಅತ್ಯಾಚಾರ ಪ್ರಕರಣಗಳಲ್ಲಿ, ಅದರಲ್ಲೂ ಚಿಕ್ಕ ಮಕ್ಕಳ ಮೇಲೆ ಆಗ್ತಕ್ಕಂಥ ಅತ್ಯಾಚಾರ ಪ್ರಕರಣಗಳಲ್ಲಿ ಯಾವುದೇ ಪ್ರಭಾವಶಾಲಿ ಆಗಲಿ, ಯಾವುದೇ ರಾಜಕೀಯ ಪ್ರಭಾವ ಉಳ್ಳವನಾಗ್ಲಿ, ಯಾವುದೇ ಜನಬಲ ಉಳ್ಳ ವ್ಯಕ್ತಿ ಆಗಲಿ, ಹಣಬಲವನ್ನು ಉಳ್ಳ ವ್ಯಕ್ತಿ ಆಗಲಿ, ಮೂಲಾಲಿದ್ದನ ಅವನಿಗೆ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ತೆಗೆದುಕೊಂಡಾಗ ಮಾತ್ರ ಈ ಸಮಾಜದಲ್ಲಿ ಒಂದು ಶಾಂತಿಯುತ ಜೀವನಕ್ಕೆ ಅವಕಾಶ ಮಾಡಿಕೊಡ್ಬೋದು. ಬಿಟ್ರೆ ಈ ರೀತಿಯಾದಂತಹ ನಮ್ಮ ಧರ್ಮದವನು, ನಮ್ಮ ಪಕ್ಷದವನು, ನಮ್ಮ ಜಾತಿಯವನು ಈ ರೀತಿ ಮನೋಭಾವನೆ ಯಾರಿಗೂ ಬರಬಾರದು. ರಾಜಕೀಯ ವ್ಯಕ್ತಿಗಳಿಗೆ ಈ ರೀತಿಯ ಮನೋಭಾವನೆ ಬಂದ್ರೆ ನಿಜಕ್ಕೂ ಸಹ ಅದು ಡೆಮೋಕ್ರಸಿಗೆ ನಿಜಕ್ಕೂ ಮಾರಕವಾಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ನೋಡಿ, ಹಿಂದೆ ಈಗ ಏನು ನಮ್ಮ ಮೈನರ್ ಮಕ್ಕಳುಗಳ ಮೇಲೆ ಅತ್ಯಾಚಾರ ಆಗ್ತಕ್ಕಂಥ ಪ್ರಕರಣಗಳು ತುಂಬ ಗಂಭೀರವಾದ ಪ್ರಕರಣಗಳಂತೆ ಪರಿಗಣಿಸಿ 2012ರಲ್ಲಿ ಸರ್ಕಾರ ಪೋಸ್ಕೋ ಕಾಯ್ದೆಯನ್ನು ಜಾರಿಗೆ ತಂದಿರುವಂಥದ್ದು ತಮಗೆಲ್ಲರೂ ಸಹ ಗೊತ್ತಿರತಕ್ಕಂಥ ವಿಚಾರ. ಈ ರೀತಿಯಾದಂತಹ ಒಂದು ಕಠಿಣವಾದಂತಹ ಕಾನೂನುಗಳು ಜಾರಿಯಲ್ಲಿದ್ದರೂ ಸಹ ಇತ್ತೀಚೆಗೆ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರಗಳು ಆಗಿ ಮತ್ತು ಮಕ್ಕಳುಗಳನ್ನು ಕೊಲೆ ಮಾಡ್ತಕ್ಕಂಥ ಒಂದು ಹೇಯ ಕೃತ್ಯಕ್ಕೆ ಹೋಗ್ತಾಯಿದೆ ಅಂತಂದರೆ ಎಲ್ಲಿಗೆ ನಮ್ಮ ಮನಸ್ಥಿತಿ ಎಲ್ಲಿಗೆ ಹೋಗಿ ತಲುಪ್ತಾ ಇದೆ ಅಂತೇಳಿ. ಈಗ ಮಕ್ಕಳುಗಳನ್ನು ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ ಭಯ ಆಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಈಗ ಈ ರೀತಿಯಾದ ಮನೋಭಾವನೆ, ಅಪರಾಧ ಮನೋಭಾವನೆ ಇರ್ತಕ್ಕಂಥ ವ್ಯಕ್ತಿಗಳನ್ನು ಇವರು ಸರ್ಕಾರ ಕೂಡಲೇ ಅವ್ರನ್ನ ಬಂಧಿಸಿ ಅರೆಸ್ಟ್ ಮಾಡಿ ಶಿಕ್ಷೆ ಕೊಡೋದಕ್ಕೆ ಹೇಗೆ ಸಾಧ್ಯ ಆಗ್ತಾ ಇಲ್ಲ? ಎಲ್ಲೋ ಒಂದು ಕಡೆಯಿಂದ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ತುಂಬ ಹದಗೆಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ ಕಾಣ್ತಾ ಇದೆ. ಯಾಕಂದರೆ ಮೊನ್ನೆ ರಾಮನಗರದ ಭದ್ರಕೊಪ್ಪಲು ಅಂತೇಳಿ, ಭದ್ರ ಗ್ರಾಮ ಅಂತೇಳಿ ಯಾವುದೋ ಊರಿನಲ್ಲಿ ಒಂದು ಡಫ್ ಆ್ಯಂಡ್ ಡಮ್ ಹೆಣ್ಮಗು ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಆಗಿರ್ತಕ್ಕಂಥದ್ದು, ನಿಜಕ್ಕೂ ಸಹ ಕೊಲೆ ಮಾಡಿ ಅದನ್ನು ಕೊಲೆ ಮಾಡಿರುವಂಥದ್ದು ಅಮಾನವೀಯವಾದಂಥ ಒಂದು ಘಟನೆ. ಹಾಗಾಗಿ ನೋಡಿ, ಇದುವರೆಗೂ ಸಹ ಆರೋಪಿಗಳ ಸುಳಿವು ಸಿಗ್ತಾ ಇಲ್ಲ. ಮಾನ್ಯ ಹೋಮ್ ಮಿನಿಸ್ಟ್ರು ಇದ್ರ ಬಗ್ಗೆ ಉತ್ತರಗಳನ್ನು ಕೊಡಬೇಕಾಗುತ್ತೆ. ಈ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆನ ಕಾಪಾಡ್ತೀವಿ, ಜನರ ರಕ್ಷಣೆಗಳನ್ನು ಮಾಡ್ತೀವಿ, ಹೆಣ್ಮಕ್ಳುಗಳ ರಕ್ಷಣೆ ಮಾಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಪಕ್ಷದ ಗೃಹ ಮಂತ್ರಿಗಳು ಇವತ್ತು ರಾಜ್ಯದ ಜನತೆಗೆ ಉತ್ತರಗಳನ್ನು ಕೊಡಬೇಕಾಗುತ್ತೆ. ಜೊತೆಗೆ ನಾನು ಮಾಧ್ಯಮದಲ್ಲಿ ಗಮನಿಸ್ಕೊಂಡು ಬರ್ತಾ ಇದ್ದೀವಿ, ಮೊನ್ನೆ ಉಡುಪಿನಲ್ಲಿ ಒಂದು ಕೊಲೆ ಆಗಿದೆ, ಮೊನ್ನೆ ಮಡಿಕೇರಿನಲ್ಲಿ ಒಂದು ಕೊಲೆ ಆಗಿದೆ, ಮೈಸೂರಲ್ಲಿ ಮೊನ್ನೆ ಒಂದು ಕೊಲೆ ಆಗಿದೆ. ರಾಜ್ಯ ಪೂರ್ತಿ ಈ ಥರ ಕೊಲೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಆರೋಪಿಗಳು ಮಾತ್ರ ಎಲ್ಲೂ ಕಡೆ ಯಾವುದೇ ಒಂದು ಕೊಲೆ ಕೇಸ್ಗಳಲ್ಲೂ ಸಹ ಆರೋಪಿಗಳು ಟ್ರೇಸ್ ಔಟ್ ಆಗ್ತಕ್ಕಂಥದ್ದು ಇದುವರೆಗೂ ಆಗ್ತಾ ಇಲ್ಲ. ಹಾಗಾಗಿ ಕೂಡಲೇ ಗೃಹ ಮಂತ್ರಿಗಳು ಈ ಬಗ್ಗೆ ತುಂಬ ವಿಶೇಷವಾದಂಥ ಗಮನವನ್ನು ಹರಿಸಬೇಕು. ಜೊತೆಗೆ ಕಾನೂನು ಸುವ್ಯವಸ್ಥೆ ಮೊದಲು ಹಿಂದೆ ಹೇಗಿತ್ತು, ಯಾವುದೇ ರೀತಿಯ ಒಂದು ಅಂದರೆ ಗಾಂಧೀಜಿಯವರ ಕನಸಿನ ಬಗ್ಗೆ ಏನಾಗಿದೆ ಅಂದರೆ ಒಂದು ಹೆಣ್ಣು ಮಗಳು 12 ಗಂಟೆ ರಾತ್ರಿನಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಹೋಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆದಾಗ ಈ ದೇಶಕ್ಕೆ ಸಂಪೂರ್ಣವಾದ ಸ್ವಾತಂತ್ರ್ಯ ಬಂತು ಅಂತೇಳಿ. ಹಾಗಾಗಿ ಅಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅಂತಂದರೆ ಮಾನ್ಯ ಗೃಹ ಮಂತ್ರಿಗಳು ಈ ಕೂಡಲೇ ಕಾನೂನು ಕ್ರಮಗಳನ್ನು ಅಂದರೆ ಪೊಲೀಸ್ ಇಲಾಖೆಯನ್ನು ಸಮರ್ಥವಾಗಿ ಬಳಸ್ಕೊಂಡು, ಯಾಕಂದರೆ ನಮ್ಮ ಪೊಲೀಸ್ನವರು, ರಾಜ್ಯದ ಪೊಲೀಸ್ನವರು ಸಮರ್ಥರಾಗಿದ್ದಾರೆ, ಅವರನ್ನು ಬಳಸ್ಕೊಂಡು ಕಾನೂನು ಸುವ್ಯವಸ್ಥೆಯನ್ನು ಒಂದು ಒಳ್ಳೆ ರೀತಿಗೆ ಹತೋಟಿಗೆ ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಮತ್ತು ಈಗೇನು ಹೆಣ್ಣುಮಗು ಮೇಲೆ ಡಮ್ ಆ್ಯಂಡ್ ಡಫ್ ಹೆಣ್ಮಗು ಮೇಲೆ ಒಂದು ಆಗಿರ್ತಕ್ಕಂಥ ಒಂದು ಅತ್ಯಾಚಾರ ಕೊಲೆ ಪ್ರಕರಣ ಇದೆ, ಆ ಒಂದು ಆರೋಪಿಗಳನ್ನು ಕೂಡಲೇ ಅವ್ರನ್ನ ಬಂಧಿಸ್ತಕ್ಕಂಥದ್ದು ಆಗಬೇಕು. ಜೊತೆಗೆ ಅವ್ರಿಗೆ ವಿತಿನ್ 3 ತಿಂಗಳಲ್ಲಿ ಅವ್ರಿಗೆ ಕೇಸು ನಡೆದು ಅವ್ರ ಶಿಕ್ಷೆ ಆಗ್ತಕ್ಕಂಥದ್ದು, ಕಠಿಣವಾದ ಶಿಕ್ಷೆ ಕೊಡ್ತಕ್ಕಂಥದ್ದಕ್ಕೆ ಪೊಲೀಸ್ನವರು ಮುಂದಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಮಾನ್ಯ ಗೃಹ ಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ, ಜೊತೆಗೆ ಈ ಒಂದು ಇಷ್ಟೊಂದು ಪ್ರಕರಣಗಳು ಆಯ್ತಾ ಇದ್ದರೂ ಸಹ ಎಲ್ಲೋ ಒಂದು ಕಡೆಯಿಂದ ರಾಜ್ಯದಲ್ಲಿ ಕ್ರೈಮ್ನ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಮಾನ್ಯ ಗೃಹ ಮಂತ್ರಿಗಳು ಅವರ ಅಸಮರ್ಥ ಒಂದು ಕಾರ್ಯವೈಖರಿ ಅಂತೇಳಿ ನನಗೆ ಅನಿಸುತ್ತೆ. ಹಾಗಾಗಿ ಮಾನ್ಯ ಗೃಹ ಮಂತ್ರಿಗಳು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಅವರಿಗೆ ಒತ್ತಾಯವನ್ನು ಮಾಡ್ತಾನೆ. ಖಂಡಿತವಾಗ್ಲೂ ಸಹ ನೋಡಿ, ಯಾವುದೇ ಒಂದು ಈ ಥರ ಅತ್ಯಾಚಾರ ಪ್ರಕರಣಗಳಲ್ಲಿ, ಅದರಲ್ಲೂ ಚಿಕ್ಕ ಮಕ್ಕಳ ಮೇಲೆ ಆಗ್ತಕ್ಕಂಥ ಅತ್ಯಾಚಾರ ಪ್ರಕರಣಗಳಲ್ಲಿ ಯಾವುದೇ ಪ್ರಭಾವಶಾಲಿ ಆಗಲಿ, ಯಾವುದೇ ರಾಜಕೀಯ ಪ್ರಭಾವ ಉಳ್ಳವನಾಗಲಿ, ಯಾವುದೇ ಜನಬಲ ಉಳ್ಳ ವ್ಯಕ್ತಿ ಆಗಲಿ, ಹಣಬಲವನ್ನು ಉಳ್ಳ ವ್ಯಕ್ತಿ ಆಗಲಿ, ಮೂಲಾಲಿದ್ದನ ಅವನಿಗೆ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ತೆಗೆದುಕೊಂಡಾಗ ಮಾತ್ರ ಈ ಸಮಾಜದಲ್ಲಿ ಒಂದು ಶಾಂತಿಯುತ ಜೀವನಕ್ಕೆ ಅವಕಾಶ ಮಾಡಿಕೊಡ್ಬೋದು. ಬಿಟ್ಟರೆ ಈ ರೀತಿಯಾದಂತಹ ನಮ್ಮ ಧರ್ಮದವನು, ನಮ್ಮ ಪಕ್ಷದವನು, ನಮ್ಮ ಜಾತಿಯವನು ಈ ರೀತಿಯ ಮನೋಭಾವನೆ ಯಾರಿಗೂ ಬರಬಾರದು. ರಾಜಕೀಯ ವ್ಯಕ್ತಿಗಳಿಗೆ ಈ ರೀತಿಯ ಮನೋಭಾವನೆ ಬಂದರೆ ನಿಜಕ್ಕೂ ಸಹ ಅದು ಡೆಮೋಕ್ರಸಿಗೆ ನಿಜಕ್ಕೂ ಮಾರಕವಾಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಆ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಸಹ ಯಾರು ತಪ್ಪು ಯಾರೇ ಮಾಡಿರಲಿ, ಜೊತೆಗೆ ಹೋಮ್ ಮಿನಿಸ್ಟರ್ ಆಗಿರೋ ಅವ್ರು ತಮ್ಮನ್ನೇ ತಪ್ಪು ಮಾಡಿರ್ತಾರೆ, ತಪ್ಪೇ ಅದನ್ನು ತಪ್ಪನ್ನು ಖಂಡಿಸ್ತಕ್ಕಂಥದ್ದನ್ನು ಮಾಡಬೇಕು. ಸಂಬಂಧಪಟ್ಟ ವ್ಯಕ್ತಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ನನ್ನ ಭಾವನೆ.